Watch India's largest kids library only on Jio Hotstar. Download the app now. ಒಂದ್ಸಾರಿ ನಾನು ಯಾರಿಗಾದ್ರೂ ಕಮಿಟ್ಮೆಂಟ್ ಕೊಟ್ರೆ ನನ್ ಮಾತೆ ನಾನು ಖಂಡಿತ ಕೇಳಲ್ಲ. ಇವ್ರಿಗೆ ಹೇಳ್ತಾರೆ ರಿಯಲ್ ಹೀರೋ ಅಂತ, ಜನರ ಮೆಚ್ಚಿನ ಸೂಪರ್ ಡೂಪರ್ ಹೀರೋ. ಒಂದ್ಸಲ ಕಮಿಟ್ಮೆಂಟ್ ಕೊಟ್ರೆ ಅದನ್ನ ಪೂರ್ತಿ ಮಾಡೇ ಮಾಡ್ತಾರೆ. ನಾನು ಕೂಡ ಪಬ್ಲಿಕ್ ಫೇವರೇಟ್ ಸೂಪರ್ ಹೀರೋ ಆಗ್ಲೇಬೇಕು. ನಾನು ಇನ್ಮೇಲೆ ಯಾವ್ದಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಅದನ್ನ ಪೂರ ನೆರವೇರಿಸ್ತೀನಿ. ಅರೆ ನೀನು ಕಮಿಟ್ಮೆಂಟ್ ಮಾಡ್ಕೊಳೋ ಹಂಗಿದ್ರ ನನಗೆ ಗ್ಯಾಸ್ ಸಿಲಿಂಡರ್ ಕೊಡ್ಸೋ ಕಮಿಟ್ಮೆಂಟ್ ಮಾಡ್ಕೋಪ. ಇವತ್ ನನಗೆ ಸಿಲಿಂಡರ್ ಬರ್ಲಿಲ್ಲ ಅಂದ್ರೆ ನಾಳೆ ನಾನು ಹೋಟೆಲ್ ಕ್ಲೋಸ್ ಮಾಡ್ಬೇಕಾಗ್ತೈತಿ. ಗ್ಯಾಸ್ ಅಂಗಡಿ ಅವ್ರು ನನಗೆ ಗ್ಯಾಸು ಕೊಡಂಗಿಲ್ಲ. ಅಲ್ಲ ಅವನ ಗ್ಯಾಸ್ ಕೊಡೋದಿಲ್ಲ. ಅರೆ ಒಂದ್ಸಾರಿ ನಮ್ಮ ಅಂಗಡಿ ಬಂದ್ ಸಮೋಸ ಕೇಳ್ದ, ನಾನು ಇಲ್ಲ ಅಂತ ಹೇಳಿ ಕಳಿಸ್ದಿ. ಯಾಕಂದ್ರ ಅವ್ ನನಗೆ ರೊಕ್ಕನೇ ಕೊಡೋದಿಲ್ಲ ಅಷ್ಟೇ. ಅವತ್ತಿಂದ ನಾನು ಅವ್ರಿಗೆ ಗ್ಯಾಸ್ ಕೊಡು ಅಂತ ಕೇಳ್ತೀನಿ, ಕೊಡ್ತಾನೆ ಇಲ್ಲ ಇಲ್ಲ ಅಂತ ಹೇಳಕತ್ತಾನ. ಅರೆ ನೀನೇನು ಚಿಂತೆ ಮಾಡಬೇಡ, ಗ್ಯಾಸ್ ನಿನಗೆ ನಾನ್ ಕೊಡಿಸ್ತೀನಿ. ಇದು ನನ್ನ ಕಮಿಟ್ಮೆಂಟ್ ಅಣ್ಣ. ಮಟು ನಿನ್ ಕೈಲಿ ಸಾಧ್ಯ ಆಗ್ದಿರೋ ಕಮಿಟ್ಮೆಂಟ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ ಕಣ. ಇಲ್ಕಟ್ಟಿ ಅಣ್ಣ, ನಾವ್ ಒಂದ್ಸರಿ ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡ ಅಂದ್ರೆ ಪತ್ಲು ಮಾತು ಕೇಳೋದಿಲ್ಲ ನಾನು. ನಿನಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ, ಖಂಡಿತ ಸಿಗುತ್ತೆ. ಏನಣ್ಣ ಗ್ಯಾಸ್ ಬೇಕಾ? ಓಹೋ ಸಾರಿ, ಗ್ಯಾಸ್ ಖಾಲಿ ಆಗೋಗಿದೆ. ಓ ನಿಲಯ, ನೀನು ಗ್ಯಾಸ್ ಸಿಲಿಂಡರ್ ಕೊಡ್ಲೇಬೇಕು. ಮಟು ಮಟು ನಿಂತ್ಕೊಳ್ಳಯ್ಯ. ಓಯ್. ಮಟು ಮಟು ಇಳಿಯ ಕೆಳಗಡೆ. ನೋಡ್ದ್ಯಾ, ನಾವ್ ಒಂದ್ಸರಿ ಕಮಿಟ್ಮೆಂಟ್ ಮಾಡ್ಕೊಂಡ ಅಂದ್ರೆ ಪತ್ಲು ಮಾತು ಕೇಳೋದೇ ಇಲ್ಲ ನಾನು. ಅರೆ ಅರೆ ನನ್ ಸೊಂಟ ಮುರಿದೋಗೈತಿ. ಥ್ಯಾಂಕ್ ಯು ಮೋಟು. ಆದ್ರ ನನ್ ಲಗುನ ದವಾಖಾನೆಗೆ ಹೋಗಿ ಸೇರ್ಕೋಬೇಕಪ್ಪ, ಹಂಗಾಗೈತಿ. ಮೋಟು ನನಗೊಂದು ಕಮಿಟ್ಮೆಂಟ್ ಕೊಡು. ನಾನು ಬೇರೆ ಯಾರಿಗೂ ಕಮಿಟ್ ಆಗೋದಿಲ್ಲ ಅಂತ. ನನ್ನ ಸೊಂಟದ ಮೂಳೆ ನಡಿಯ, ಮನೆಗೆ ಹೋಗ್ಬಿಟ್ಟು ಬಿಸಿ ಬಿಸಿ ನೀರು ಹಾಕ್ಕೋತೀನಿ ಈಗ. ಬೇಡ. ಮೋಟು, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹಾ ಯಾಕಿಲ್ಲಣ್ಣ? ಇಲ್ಲ ಅಂತ ಹೇಳಲ್ಲ ತಾನೇ? ನಾನೇನಾದ್ರೂ ಒಂದ್ಸರಿ ಕಮಿಟ್ ಆದ ಅಂದ್ರೆ ಪತ್ಲು ಮಾತು ಕೇಳೋದಿಲ್ಲ ಅಣ್ಣ. ಹೇಳಣ್ಣ, ಏನ್ ಮಾಡ್ಬೇಕು? ಬಿರುಗಾಳಿ ಬಂದಿದ್ರಿಂದ ನಮ್ಮನೆ ಹೆಂಚೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿದೆ. ಅದನ್ನ ಸರಿ ಮಾಡ್ಕೊಡ್ತೀಯಾ? ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ಮನೆ ಸೋರುತ್ತೆ. ಇರು, ಈಗಲೇ ಮಾಡ್ಕೊಡ್ತೀನಿ. ಏಯ್, ಮೋಟು ನಿಧಾನಕ್ಕೆ. ಓಯ್ 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 ಓಯ್. ನಾನು ಹೆಂಚೆಲ್ಲ ರಿಪೇರಿ ಮಾಡ್ತಾ ಇದೆಯೋ ಇಲ್ಲ ನನ್ನ ಆಸ್ಪತ್ರೆ ಕಳ್ಸೋದಕ್ಕೆ ತಯಾರಿ ಮಾಡ್ತಾ ಇದೆಯೋ? ಸಾರಿ. ಈ ಸರಿ ಏನಾದ್ರೂ ನೀನು ಎಡವಟ್ಟು ಮಾಡಿದ್ರೆ ಪತ್ಲುನ ಪಂಚಿಂಗ್ ಬ್ಯಾಗ್ ತರ ಹೊಡಿತಾ ಇರ್ತೀನಿ. ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಕೆಲಸ ಮಾಡು, ಓಕೆ? ಮೋಟು ನೀನೇನು ಕಮಿಟ್ಮೆಂಟ್ ಮಾಡ್ಕೋತೀಯ ಕಣ, ಆದ್ರೆ ತೊಂದರೆ ನಾನು ಅನ್ಭವಿಸ್ತಾ ಇದ್ದೀನಿ. ಏನಾರು ಮಾಡೋ, ಸಾಕ್ ಮಾಡೋ, ಹೋಗ್ಲಿ. ಕೆಲಸ ನಿನ್ ಕೈಲಿ ಆಗಲ್ಲ ಕಣ. ಇರೋ ಮೋಟು, ಬೇಡ ಕಣ. ಪತ್ಲು ಒಂದ್ಸರಿ ನಾನು ಮಾತು ಕೊಟ್ರೆ ಆಗೋಯ್ತು ಕಣೋ. ಆ ಕೆಲಸ ಪೂರ ಮಾರೋವರೆಗೂ ನಾ ಬಿಡೋದೇ ಇಲ್ಲ ಕಣೋ. ನೋಡು ಬಾಕ್ಸರಣ್ಣ, ನನ್ನ ಕಮಿಟ್ಮೆಂಟ್ ಪೂರ ಮಾಡಿದ್ದೀನಿ. ಅಯ್ಯೋ ಮೋಟು, ನನಗೆ ನಿನ್ ಮಾತು ಕೊಡೋ. ನಾನು ಯಾರ ಹತ್ರನೂ ಯಾವ ವಿಷಯಕ್ಕೂ ಕಮಿಟ್ ಆಗೋದೇ ಇಲ್ಲ ಅಂತ.
ಹೇಳೋ, ಯೋಚನೆ ಮಾಡಬೇಡ ಪತ್ಲು, ನಿನ್ಗೇನು ಆಗ್ದಿರೋ ಸಲ ನೋಡ್ಕೋತೀನಿ ಕಣ ನಾನು. ಬಾಸ್ ಕೇಳಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ತುಂಬಾ ಒಳ್ಳೆ ಪ್ಲಾನ್. ಅರೆ ಏನಾಯ್ತು ಯಜಮಾನ್ರೆ, ಯಾಕೆ ತಾವ್ ಅಳ್ತಾ ಇದ್ದೀರಾ? ನೋಡು ಮಗು, ನಮ್ಮ ಬಾಸ್ನ ಯಾರೋ ಒಬ್ಬ ಖತರ್ನಾಕ್ ವ್ಯಕ್ತಿ ಕಿಡ್ನಾಪ್ ಮಾಡಿದಾನೆ. ಅವ್ರನ್ನ ಕಾಪಾಡ್ಬೇಕಿದೆ. ನಮ್ ಬಾಸು ತುಂಬಾ ಒಳ್ಳೆ ವ್ಯಕ್ತಿ. ಆ ಕೆಟ್ಟ ಮನುಷ್ಯನಿಂದ ನಾನು ನಿಮ್ ಬಾಸ್ನ ಕಾಪಾಡ್ತೀನಿ. ನೊಂದವ್ರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಸರ್. ಮಗು, ನೀನ್ ಆಮೇಲೆ ಆಗಲ್ಲ ಅಂತ ಹೇಳಲ್ಲ ತಾನೇ? ಸರ್, ನಾನು ಒಂದ್ಸರಿ ಮಾತು ಕೊಟ್ಟ ಅಂದ್ರೆ ನಾನ್ ಪತ್ಲು ಮಾತು ಕೇಳೋದೇ ಇಲ್ಲ ಸರ್. ಹೌದಾ? ಹಾಗಾದ್ರೆ ಇದನ್ನ ತಗೋ. ನಮ್ ಬಾಸ್ ಜಾನ್ ಇದಾರೆ, ಜಾನ್ ದ ಡಾನ್. ಈಗ ಅವ್ರನ್ನ ಚಿಂಗಮ್ಮ ಹಿಡ್ಕೊಂಡಿಟ್ಟಿದ್ದಾರೆ. ನೀವು ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದೀರಾ, ನೀವು ಬಿಡಿಸ್ಲೇಬೇಕು. ಇವಾಗ ಬಿಡಿಸ್ತೀರಲ್ವಾ? ನೋಡಿದ್ಯಾ ನಮ್ಮ ಮೊಟ್ಟು ಸಿಕ್ಕಾಕೊಂಬಿಟ್ಟಿಲ್ಲ ಈಗ. ಪತ್ಲು, ನನ್ ಮಾತು ಕೊಟ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟೆ ಕಣೋ. ಜಾನ್ನ ಕಾಪಾಡೋದು ಬಹಳ ತಪ್ಪು. ಖಾಲಿ ಹೋಟೆಲ್ ಅಂತ ತಲೆ ಓಡ್ತಾ ಇಲ್ಲ ಕಣೋ ಪತ್ಲು. ನೀ ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಹೆಂಗಿದೆ ಅಂದ್ರೆ, ಆ ಕುಳ್ಳ ಜಾನು ಜೀವನ ಪೂರ್ತಿ ನೆನ್ಸ್ಕೋಬೇಕು. ನಂಬರ್ 1, ನೀವ್ ಹೋಗಪ್ಪ. ನಾನ್ ಮಾತು ಕೊಟ್ಟಂಗೆ ಆ ಕೆಲಸ ಮಾಡ್ಕೊಂಡ್ ಬರ್ತೀನಿ. ಹೋಗು. ನಾನು ಚಿಂಗಮ್ ಸರ್ ಇಂದ ಜಾನ್ನ ಲೈಫ್ ಲಾಂಗ್ ಕಾಪಾಡ್ತೀನಿ. ಬಾಸ್ ಬಚಾವಾದ್ರು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನಮ್ ಸ್ನೇಹಿತ ಇದ್ದಾನೆ, ನಾವನ್ನ ಬಿಡಿಸ್ಕೊಂಡು ಹೋಗ್ಬೋದಾ? ಅಯ್ಯಬ್ಬೋ, ಭೂತ ಸ್ವಾಮಿ, ತಾವ್ ಏನ್ ಮಾಡ್ಬೇಕು ಅಂದಿದ್ರು ಅದನ್ನ ಮಾಡ್ಕೊಬಿಡಿ. ಇದು ತಮ್ಮ ಜೈಲು ಸರ್. ಸರ್, ತಮ್ಮ ಸ್ನೇಹಿತ ಯಾರು ಅಂತ ಹೇಳ್ತೀರಾ? ನಮ್ಮ ಸ್ನೇಹಿತ ಕುಳ್ಳ ಜಾನ್, ಅವನ್ನ ಎಳ್ಕೊಂಡೋಗ್ಬೇಕಾಗಿದೆ ನಾವು. ಇಲ್ಲ, ನಾನು ಅವನ್ ಫ್ರೆಂಡ್ ಅಲ್ಲ. ಚಿಂಗ ಸರ್, ನನ್ನ ಹೊರಗಡೆ ಕರಿಬೇಡಿ ಪ್ಲೀಸ್. ಮಮ್ಮಿ ಜೋರ್ ಎಲ್ಲಿ ನೋಡಕ್ತೀಯ? ಬೇಗ ನಿಮ್ ಸ್ನೇಹಿತ ಜೊತೆ ಹೋಗು, ಕರಿತಾ ಇದ್ದಾರೆ ಪಾಪ. ಸರ್, ಐ ರಿಕ್ವೆಸ್ಟ್ ಯು, ಐ ಬೆಗ್ ಯು, ಐ ಪ್ಲೀಡ್ ಯು, ತಮ್ಮ ಸ್ನೇಹಿತನ ಕರ್ಕೊಂಡೋಗ್ಬಿಡಿ ಸರ್. ಅಮ್ಮ, ಬೇಡ, ನನ್ನ ಕಳಿಸ್ಬೇಡಿ. ಏನ್ ಸರ್, ಖಾಲಿ ಲಾಕಪ್ ಚೆನ್ನಾಗಿ ಕಾಣಿಸ್ತಿರ್ಲಿಲ್ವಾ? ಖಾಲಿಯಲ್ಲಿದೆ, ನಾವು ಒಳಗಡೆ ಸೇರ್ಕೊಂಡ್ಬಿಟ್ಟಿದೀವಲ್ಲ. ಚಿಂಗಮ್ ಸರ್, ಕಾಪಾಡಿ. ನನ್ನ ಕಾಪಾಡೋದು ನಿಮ್ಮ ಕರ್ತವ್ಯ. ಪ್ಲೀಸ್ ನಡೆಯೋ ಜಾನ್, ನೀಲಿಂದ ಹೋಗ್ಲೇಬೇಕು ನನ್ ಜೊತೆ. ಮೋಟು ಮನೆಗೆ ಯಾಕೆ ಕರ್ಕೊಂಡ್ ಬಂದೆ ಭೂತಾಜಿ? ಮೋಟು ಪತ್ಲು ನೀವಿಯಾ? ಥ್ಯಾಂಕ್ ಯು ಮೋಟು, ನೀನನ್ನ ಕಮಿಟ್ಮೆಂಟ್ ನ ಪೂರ್ತಿ ಮಾಡಿದೀಯಾ? ತುಂಬಾ ಥ್ಯಾಂಕ್ಸ್. ನಾನಿನ್ನ ಚಿಂಗಮ್ ಸರ್ ಇಂದ ಜೀವನ ಪೂರ್ತಿ ಕಾಪಾಡಕ್ಕೆ ಅಂತ ಮಾತು ಕೊಟ್ಟಿದ್ದೆ. ನೀ ಏನಾದ್ರೂ ಈಗ ಹೊರಗಡೆ ಹೋಯ್ತು ಅಂದ್ರೆ ಅವ್ರು ಮತ್ತೆ ನಿನ್ನ ಹಿಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ, ಪಾಪ ಇಲ್ಲೇ ಇರ್ಲಿ ನೀನು ಅಂತ. ನನ್ನ ಬಿಟ್ಬಿಡಿ. ನನ್ನ ಹೊರಗಡೆ ಕರೀರಿ. ನಂಬರ್ 1, ನಂಬರ್ 2 ಎಲ್ಲಿದ್ದೀರ ಕಾಪಾಡಿ. ನಂಬರ್ 1, ನಂಬರ್ 2 ನೀವೇನಾದ್ರೂ ಮತ್ತೆ ಈ ಜಾಗದಲ್ಲಿ ಕಾಣಿಸ್ಕೊಂಡ್ರೆ ನಿಮ್ಗೂ ಇದೇ ಗತಿ ಆಗುತ್ತೆ. ಹೋಗಿ ಇಲ್ಲಿಂದ. ಜಾನ್,
ಚಿಂಗಂ ಸರ್ ತಮ್ಮ ಸರ್ವಿಸ್ ಇಂದ ರಿಟೈರ್ ಆಗೋವರೆಗೂ ನೀ ಇದೇ ಜಾಗದಲ್ಲಿ ಇರ್ಬೇಕಾಗಿತ್ತಪ್ಪ. ಯೋಚನೆ ಮಾಡಬೇಡ, ಊಟ ತಿಂಡಿ ಎಲ್ಲ ಇಲ್ಲೇ ಸಿಗುತ್ತೆ. ಬರೀ 20 ವರ್ಷದ 30 ವರ್ಷದ ಮಾತಷ್ಟೇನೆ, ಇರು ಆರಾಮಾಗಿ. 20-50 ವರ್ಷನಾ? ಇಲ್ಲ, ಯಾರಾದ್ರೂ ಕಾಪಾಡಿ. ನಂಬರ್ 1 ನಂಬರ್ 2 ಪೊಲೀಸ್ನ ಕರೆಸ್ರು. ಅರೆ ಎಂತ ಪೊಲೀಸ್ ಇದ್ದೀರಾ ನೀವು? ನಕಲಿ ಭೂತನ ಕೂಡ ಕಂಡಿಡಿಯಕ್ಕಾಗಲ್ವಾ? ಅವರು ಮೋಟು ಪತ್ಲು ಇದ್ದಾರೆ, ನನ್ನ ಹೇಳ್ಕೊಂಡು ಹೋಗಿದ್ರಲ್ಲ. ನಾನು ಒಳ್ಳೆ ಕಳ್ಳ ಇದ್ದೀನಿ ನೋಡು, ಒಳ್ಳೆ ಕಳ್ಳ. ಅದಕ್ಕೆ ವಾಪಸ್ ಬಂದಿದ್ದೀನಿ. ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ, ಮತ್ತೆ ಬರ್ದೇ ಇರೋ ಹಾಗೆ. ನಾನು ಇಲ್ಲೇ ಇದ್ಬಿಡ್ತೀನಿ. ಅಯ್ಯಮ್ಮ, ಈ ಜಾನ್ ಏನಾಗೋಯ್ತು? ಅದೊಂದು ದೊಡ್ಡ ಕತೆ ಸರ್, ಆಮೇಲೆ ಹಾಗಾದ್ರೆ ಹೇಳ್ತೀವಿ ಬಿಡಿ. ಸರ್ ಖಂಡಿತ ಹೇಳ್ತೀವಿ ಸರ್. ಇದು ನಾನ್ ನಿಮಗೆ ಕೊಡ್ತಾ ಇರೋ ಕಮಿಟ್ಮೆಂಟ್ ಸರ್. ಮತ್ತೆ ಕಮಿಟ್ಮೆಂಟ್ ಏನೋ? ಸಾರಿ ಸಾರಿ ಸಾರಿ. Watch India's largest kids library only on Geo Hotstar. Download the app now.